ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 50ನೆಯ ಶ್ಲೋಕವನ್ನು ನೋಡೋಣ ವೀಕ್ಷಕರೇ. ನಿಸ್ತುಲ ನೀಲ ಚಿಕುರ ನಿರಪಾಯ ನಿರತ್ಯಯ ದುರ್ಲಭ ದುರ್ಗಮ ದುರ್ಗಾ ದುಃಖಹಂತ್ರಿ ಸುಖಪ್ರದ. ಯಾವ ಉಪಮಾನವನ್ನು ಸಿಲುಕದಷ್ಟು ಮಹಿಮಾನ್ವಿತಳಾದ ಆ ತಾಯಿ ನಿಸ್ತುಲ. ತುಲ ಅಂದರೆ ಅಳೆಯುವುದು. ಅಳತೆಯನ್ನು ಮಾಡಲು ಸಾಧ್ಯವಾಗದೇ ಇರತಕ್ಕಂಥವಳು ದೇವಿ. ನೀಲವಾಗಿರುವ ನೀಲ ಕಪ್ಪನೆಯ ಕೇಶರಾಶಿಯುಳ್ಳವಳು ಜಗನ್ಮಾತೆ. ನೀಲ ಚಿಕುರ ಅಪಾಯವೆನ್ನುವುದೇ ಇಲ್ಲದ ಲಲಿತಾದೇವಿಯನ್ನು ನಿರಪಾಯ ಕೋಟ್ಯಾನುಕೋಟಿ ಅಸಮಾನ ರಾಕ್ಷಸರೊಂದಿಗೆ ಹೋರಾಡಿದರೂ ಜಯ ಮಾತ್ರ ಆಕೆಗೆ ಯಾವ ಅಪಾಯವೂ ಉಂಟಾಗುವುದಿಲ್ಲ. ಆದ್ದರಿಂದ ನಿರತ್ಯಯ. ಅತ್ಯಯವೆಂದರೆ ಅತಿಕ್ರಮಿಸುವುದು. ವಿನಾಶ, ದೋಷ, ಬಾಧೆ, ಶಿಕ್ಷೆ ಮುಂತಾದ ಅನೇಕ ಅರ್ಥಗಳಿವೆ. ವಿನಾಶವಿಲ್ಲದ ಶಕ್ತಿ ಸ್ವರೂಪಿಣಿ ಆ ಜಗನ್ಮಾತೆ. ಸಮುದ್ರ ಕೂಡ ಎಲ್ಲೆ ಮೀರುವುದಿಲ್ಲ. ಆಕಾಶಕ್ಕೆ ನಾಶವೆನ್ನುವುದು ಇಲ್ಲ. ರೋಷಗಳು, ಬಾಧೆಗಳು, ಶಿಕ್ಷೆಗಳು ಇಲ್ಲದವಳು ಆ ಸರ್ವಸ್ವರೂಪಿಣಿ ದೇವಿಯೇ ನಿರತ್ಯಯ ಎಂದು ಅದಕ್ಕೆ ಆಕೆಯನ್ನು ಸ್ತುತಿಸಿದ್ದಾರೆ. ವಶಿನ್ನಾದಿ ವಾಗ್ದೇವತೆಗಳು ಜಪ, ತಪ, ನೇಮ ನಿಷ್ಠೆಗಳಿದ್ದರೂ ಭಕ್ತಿ ಪ್ರಪತ್ತಿಗಳಿಲ್ಲದೆ ತಾಯಿಯನ್ನು ದರ್ಶಿಸಲಾರವೆಂದು ತಿಳಿದಿದ್ದೇವೆಂದಾದರೆ ಆಕೆ ದುರ್ಲಭ. ದುರ್ಗಮನೆಂಬುದು ರಾಕ್ಷಸನನ್ನು ಸಂಹರಿಸಿದ ದೇವಿ ದುರ್ಗಮವಾದ ಕಷ್ಟಗಳನ್ನು ಸಹ ಹೋಗಲಾಡಿಸಿ ಭಕ್ತರನ್ನು ತನ್ನ ಪಾದದ ಬಳಿಗೆ ಸೇರಿಸಿಕೊಳ್ಳುವ ಕರುಣಾಸಾಗರಳಾದ ಆ ತಾಯಿ ಸಾಮಾನ್ಯರು ಯಾರಿದ್ದಾರೆ ಹೇಳಿ? ಆ ತಾಯಿಗೆ ಎಲ್ಲರೂ ಸಾಮಾನ್ಯರೇ. ದುರ್ಗಾತಿನಾಶಿನಿ ನವದುರ್ಗೆಯರು ವಿವಿಧ ರೂಪದಲ್ಲಿ ಆ ಸೇತು ಹಿಮಾಚಲದಲ್ಲಿ ಪೂಜೆಯನ್ನು ಸ್ವೀಕರಿಸಿ ದುರ್ಗಾಮಾತೆ, ದುರ್ಗಾರೂಪಿಣಿ, ಮಹಿಷಾಸುರ ಮರ್ದಿನಿ, ಭಕ್ತರಿಗೆ ದುರ್ಗಳಾದ ಬೆಟ್ಟದ ಹಾಗೆಯೇ ಬರುವ ಕಷ್ಟಗಳನ್ನು ನಿವಾರಿಸಿ ಸಂತೋಷವನ್ನುಂಟು ಮಾಡುವ ದುರ್ಗಾಮಾತೆ ಸಕಲ ದೇವತೆಗಳು ರಾಕ್ಷಸರನ್ನು ಜಯಿಸಲಾಗದೆ ಏಕಭಕ್ತಿಯಿಂದ ಧ್ಯಾನಿಸಲು ಅವರ ಅಂಶಗಳೆಲ್ಲವನ್ನೂ ಧಾರೆ ಎರೆಯಲು ಅವರವರ ಆಯುಧಗಳು, ಅಸ್ತ್ರಶಸ್ತ್ರಗಳನ್ನು ಸಹ ಕಳಚಿ ತಾಯಿಗೆ ಅರ್ಪಣೆ ಮಾಡ್ತಾರೆ ಎಲ್ಲ ದೇವತೆಗಳು. ಆಗ ಅವತರಿಸ್ತಾಳೆ ಸಿಂಹವಾಹಿನಿಯಾದ ದುರ್ಗಾದೇವಿ. ಸಹಸ್ರಭುಜ, ಶತಭುಜ, ಅಷ್ಟಾದಶಭುಜ, ಚತುರ್ಭುಜ, ನವದುರ್ಗ, ವೈಷ್ಣವಿ, ರೂಪದುರ್ಗ ಹೀಗೆ ಎಷ್ಟೋ ದುರ್ಗಾದೇವಿಗಳಿದ್ದಾರೆ. ತನ್ನ ಭಕ್ತರಾದವರಿಗೆ ಇಹ ಪರ ಸುಖಗಳನ್ನು ಕೊಟ್ಟು ಉದ್ಧರಿಸುವ ಜಗನ್ಮಾತೆ ಸುಖಪ್ರದ. ಜಯಗಳನ್ನು ಕೊಡ್ತಕ್ಕಂಥವಳು ಜಯಪ್ರದ, ಶುಭಪ್ರದಳೂ ಕೂಡ. ದುಷ್ಟರಿಗೆ, ಕಪಟ ಭಕ್ತರಿಗೆ, ದೋಷ ಪ್ರವರ್ತನೆಯುಳ್ಳವರಿಗೆ ಅತೀ ದೂರದಲ್ಲಿರುವ ಆಕೆ ಎಟುಕಲಾರದವಳು, ಹೊಂದಲಾರದವಳು. ಆಗ ತೇಜೋರೂಪಿಣಿ ಆ ಜಗಜ್ಜನನಿ ದುಷ್ಟ ದೂರ. ತನ್ನ ಭಕ್ತರು ಮೈಮರೆತರೂ ಅಕಸ್ಮಾತಾಗಿಯೂ ಗ್ರಹಚಾರವ ಅಹಂಕಾರ ದೆಸೆಯಿಂದಲೋ ದುರಾಚಾರವುಳ್ಳವರಾಗಿ ನಾಸ್ತಿಕತೆ ಮೈಗೂಡಿಸಿಕೊಂಡಾಗ ಅವರಿಗೆ ಬುದ್ಧಿ ಹೇಳಿ ಶಿಕ್ಷಿಸಿಯೋ ಗದರಿಸಿಯೋ ಅವರ ದುರಾಚಾರಗಳನ್ನು ಬಿಡಿಸಿ ಸನ್ಮಾರ್ಗದಲ್ಲಿ ಕೊಂಡೊಯ್ಯುವಂತೆ ಮಾಡುವಳು ಕರುಣಾನಿಧಿ. ಆ ದೇವಿ ದುರಾಚಾರ ಶಮನಿ. ಬೇರೆ ಬೇರೆ ದೇಶಗಳಲ್ಲೇ ಬೇರೆ ಬೇರೆ ಕಾಲಗಳಲ್ಲಿ ಒಂದೊಂದು ಧರ್ಮವೂ ಸಹ ತಲೆ ಎತ್ತಿದಾಗ ಆ ಧರ್ಮದ ವ್ಯಾಪ್ತಿಯಲ್ಲಿಯೇ ಸದಾಚಾರವನ್ನು ಅಳಿದು ಹೋಗುವಂತೆ ಮಾಡಿ ದುರಾಚಾರಗಳನ್ನೂ ಸಹ ಪ್ರೋತ್ಸಾಹಿಸುತ್ತಾರೆ. ಕೆಲವರು ಕಪಟಿಗಳಾದ ಮಾಂತ್ರಿಕ, ತಾಂತ್ರಿಕ ಮಹಾಶಯರು ಹಾಗೆ ಆಚರಣೆಗೆ ಬಂದಿರುವುದೇ ಜಂತು ಬಲಿ, ನರಬಲಿ, ಶಿಶುಬಲಿ ಮುಂತಾದವುಗಳು. ಅಂತಹ ವೇಳೆಗಳಲ್ಲಿ ದೇವಿ ಒಂದೊಂದು ಪ್ರಾಂತದಲ್ಲೂ ಸಹ ತನ್ನ ಅಂಶದ ಒಂದೊಂದು ಭಾಗದಿಂದ ಒಬ್ಬೊಬ್ಬ ಮಹಾತ್ಮರನ್ನು, ಯೋಗಿನಿಯರನ್ನು, ಯೋಗಿಗಳನ್ನು ಸೃಷ್ಟಿಸಿ ಅವರ ಮೂಲಕ ಬೋಧನೆಗಳನ್ನು ಕಾವ್ಯ, ಕವಿತ್ವ,
ಸ್ತೋತ್ರ ಮುಂತಾದವುಗಳ ಮೂಲಕ ಅವರು ಅಗತ್ಯವಿದ್ದೆಡೆಗೆ ಪರ್ಯಟನೆ ಮಾಡಿ ಆಯಾ ದುರಾಚಾರಗಳನ್ನು ಖಂಡಿಸಿ ಮತ್ತೆ ಸದಾಚಾರವನ್ನು ಸ್ಥಾಪನೆಯಾಗುವಂತೆ ಮಾಡುತ್ತಾಳೆ. ಇದೆಲ್ಲ ಆ ದೇವಿ ಮಾಡುವ ಅದ್ಭುತವಾದ ಲೀಲೆ. ಅದಕ್ಕೆ ಆಕೆಯನ್ನು ದುರಾಚಾರ ಶಮನಿ, ಯಾವ ದೋಷಗಳೂ ಇಲ್ಲದವಳು, ರಾಗದ್ವೇಷಗಳಿಲ್ಲದವಳು ಆದ ಶ್ರೀಮಾತೆ ದೋಷವರ್ಜಿತೆ. ಇಲ್ಲಿಗೆ ದೇವಿಯ ನಿರ್ಗುಣ ರೂಪವಾದ ವರ್ಣನೆಯ ಅಧ್ಯಾಯ ಇಲ್ಲಿ ಸಮಾಪ್ತಿಯಾಗುತ್ತೆ ವೀಕ್ಷಕರೇ. ಈ 8 ಶ್ಲೋಕಗಳಲ್ಲಿ 63 ನಾಮಗಳಲ್ಲಿ ಅಮ್ಮನವನ್ನು ನಾವು ಆರಾಧಿಸುತ್ತೇವೆ. ಇದಿಷ್ಟು 50ನೇ ಶ್ಲೋಕ ಮತ್ತು ಅದರ ವಿವರಣೆ ವೀಕ್ಷಕರೇ. ಮುಂದಿನ ಶ್ಲೋಕದಲ್ಲಿ ಭೇಟಿಯಾಗೋಣ.